ಅವ್ನು ಆರಾಮಾಗಿ ಓಡಾಡೋದು ನೋಡ್ತಾ ಇದ್ರೆ ನನಗಿನ್ನೂ ಸಿಟ್ಟು ಬರ್ತಿದೆ. ಆದಷ್ಟು ಬೇಗ ಸಿಕ್ಕಾಕೋಬೇಕು. ಅವನು ತಪ್ಪು ಮಾಡಿದವನು ಇವತ್ತು ತಪ್ಪಿಸ್ಕೋಬಹುದು, ನಾಳೆ ತಪ್ಪಿಸ್ಕೋಬಹುದು. ಆದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು. ಪೊಲೀಸ್ ಅವರನ್ನ ಹಿಡಿದೇ ಹಿಡಿತಾರೆ ಕಣ. ಹೌದು, ಬೆಳ್ಳಿ ಹತ್ರ ಮಾತಾಡಿದ್ಯಾ? ಸಮಾಧಾನ ಮಾಡಿದ್ಯಾ? ಅವಳಾಗೆ ಬಂದು ಕ್ಷಮೆ ಕೇಳಿದ್ರು ಕಣ. ಬೆಳ್ಳಿಗೆ ತಪ್ಪು ಮಾಡಿದ್ರೆ ಜಾಸ್ತಿ ಸುಮ್ಮನೆ ಇರೋದಕ್ಕಾಗಲ್ಲ ಕಣ. ಆ ವಿಷಯ ಅವತ್ತೇ ಕ್ಲಿಯರ್ ಆಗ್ಬೇಕು ಅವಳಿಗೆ. ಚಿಕ್ಕಮ್ಮನ ಹತ್ರ ವಿಚಿತ್ರವಾಗಿ ನಡ್ಕೊಂಡೆ ಅಂತ ಬೇಜಾರು ಮಾಡ್ಕೊತಿದ್ಲು. ಅಷ್ಟೇ ಅಲ್ಲ, ಅವಳೇ ಹೋಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ಲು. ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ಲು ಅಂತ ನನಗೀಗ್ಲೂ ಅರ್ಥ ಆಗ್ಲಿಲ್ಲ. ಅವಳಿಗೆ ಇದ್ದಿದ್ದ ಮಾನಸಿಕ ಕಾಯಿಲೆ ಇನ್ನೂ ಹಾಗೆ ಇದೆ ಅನ್ಸುತ್ತೆ ಕಣ. ಗೊತ್ತು, ಏನೇನೋ ಹೇಳ್ಬೇಡ್ವೋ. ಅವಳು ಗುಣ ಆಗಿದ್ದಾಳೆ ಅಂತ ಡಾಕ್ಟರ್ ಭರತ್ ಹೇಳಿಲ್ವಾ? ಈಗ ನಮ್ಮನೆ ನೋಡು, ಗಾಯ ಆಗಿರೋದು ವಾಸಿ ಆಗಿದೆ, ಆದ್ರೆ ಕಲೆಗಳು ಹಾಗೆ ಉಳ್ಕೊಂಡಿದೆ. ಇದು ಹಾಗೆ ಅಷ್ಟೇ. ಬೆಳ್ಳಿ ಕಾಯಿಲೆ ವಾಸಿ ಆಗಿದೆ, ಆದ್ರೆ ಕೆಲವು ವಿಷಯಗಳು ಬದಲಾಗಬೇಕಾಗಿರೋದು ಹಾಗೆ ಉಳ್ಕೊಂಡಿದೆ. ಉದಾಹರಣೆಗೆ ಸಡನ್ ಆಗಿ ಸಿಟ್ ಮಾಡ್ಕೋತಾಳೆ. ಅವಳು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾಳೋ ಅದನ್ನ ಬೇರೆ ವಿಧಾನದಲ್ಲೇ ಹೇಳ್ತಾಳೆ. ಅದೇ ಮುಂಚೆ ಆಗಿದ್ರೆ ತುಂಬಾ ಸಮಾಧಾನವಾಗಿ ಆರಾಮಾಗಿ ಎರಡೇ ಮಾತಲ್ಲಿ ಅರ್ಥ ಮಾಡಿಸ್ತಿದ್ಲು. ಆದ್ರೆ ಈ ಕಾಯಿಲೆ ಅವಳನ್ನ ತುಂಬಾ ಬದಲಾಯಿಸಿದೆ. ಗುಣ ಆಗ್ತಿಲ್ಲ ಅಂತನಾ? ಬೆಳ್ಳಿ ಗುಣ ಆಗ್ತಿದೆ, ಆದ್ರೆ ಸ್ಲೋ ಆಗಿ ಆಗ್ತಿದೆ. ತಾನು ಮಾಡಿದ ತಪ್ಪು ಅನ್ನೋದು ಸ್ವಲ್ಪ ಆದ್ಮೇಲೆ ಅವಳಿಗೆ ಗೊತ್ತಾಗ್ತಿದೆ. ಆಮೇಲೆ ಬೆಳ್ಳಿ ಇನ್ನೊಂದು ವಿಷಯ ಹೇಳಿದ್ಲು. ಇನ್ನೊಂದು ವಿಷಯ ಏನದು? ಬೇರೆ ಮನೆಗ? ಹೌದು ಕಣ. ಈ ಮನೇಲಿ ಎಲ್ರಿಗೂ ತುಂಬಾ ತೊಂದರೆ ಆಗ್ತಿದೆ. ಇದೆಲ್ಲ ಸರಿಯಾಗಬೇಕು ಅಂದ್ರೆ ನಾವು ಅಟ್ಲೀಸ್ಟ್ ಬಾಡಿಗೆ ಮನೆಗಾದ್ರೂ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ನಿನ್ಗೇನನ್ಸುತ್ತೆ? ಒಂದು ಬದಲಾವಣೆ ಬೇಕು ಅಂತ ಅನಿಸ್ತಿದೆ ಅವಳಿಗೆ. ಅವಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ಬೇರೆ ಮನೆ ಮಾಡ್ಬೋದು. ಸ್ವಲ್ಪ ಸಮಸ್ಯೆಗಳು ದೂರ ಆದ್ರೂ ಆಗ್ಬೋದಲ್ವಾ? ನನಗೂ ಬೆಳ್ಳಿ ಮಾತು ಸರಿ ಅನ್ಸುತ್ತಿದೆ ಕಣ. ಆದ್ರೆ ಇದ್ರ ಬಗ್ಗೆ ನಾನು ಚಿಕ್ಕಮ್ಮನ ಹತ್ರ ಮಾತಾಡಬೇಕು. ಅವ್ರ ಪರ್ಮಿಷನ್ ಇಲ್ಲ ನಾನು ಏನು ಮಾಡಲ್ಲ. ನನಗೆ ಗೊತ್ತು ಮುತ್ತು, ನೀಲಾಂಬರಿ ಅಮ್ಮ ಸರಿ ಅನ್ನೋವರೆಗೂ ಯಾವುದೇ ವಿಷಯದಲ್ಲೂ ಒಂದ್ ಹೆಜ್ಜೆ ನೀನ್ ಇಡಲ್ಲ ಅಂತ. ಏನಕ್ಕೂ ಅಮ್ಮನ ಹತ್ರ ಒಂದ್ಸರಿ ಮಾತಾಡ್ ನೋಡು. ನಿನ್ನ ಮಾತುಗೂ ಬೆಳ್ಳಿ ಮಾತುಗೂ ಬೆಲೆ ಕೊಟ್ಟು ಅವರು ಸರಿ ಅನ್ಬೋದೇನೋ. ಕೊಟ್ರೆ ಸರಿ, ಇಲ್ಲ ಈ ಮನೇಲೆ ಇರೋಣ ಅಂತ ಹೇಳಿದ್ರೆ ಮತ್ತೆ ಅತ್ತೆ ಸೊಸೆ ಮಧ್ಯೆ ಮಾತಿಗೆ ಮಾತು ಬೆಳೆದ್ರೆ ಬೆಳಿಬಹುದು. ನೀನ್ ಹೇಳೋದು ಸರಿ ಮುತ್ತು. ಅವರಿಬ್ರು ಒಂದ್ ನಿರ್ಧಾರಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಬೆಳ್ಳಿನ ಸಮಾಧಾನ ಮಾಡೋ ಪರಿಸ್ಥಿತಿಲಿ ನಾನಿರಲ್ಲ. ಚಿಕ್ಕಮ್ಮಂಗೆ ಹೇಳೋ ಅಷ್ಟು ದೊಡ್ಡವ್ ನಾನಲ್ಲ. ಅವರಿಬ್ರಿಗೂ ಅವ್ರದೇ ಆದಂತ ಮರ್ಯಾದೆ ಇದೆ. ಇಬ್ರು ಮಾತಿಗೂ ಬೆಲೆ ಕೊಟ್ಟು ಅವರಿಬ್ರಿಗೂ ಗೌರವ ಕೊಡ್ಬೇಕಿದೆ ಅಷ್ಟೇ. ಇಬ್ರು ನಡ್ಕೊಳ್ಳೋ ರೀತಿಲಿ ಸ್ವಲ್ಪ ಬದಲಾವಣೆ ಆದ್ರೆ ಮನಸ್ತಾಪ ತಿರ್ಗಾ ಶುರು ಆಗುತ್ತೆ. ಸದ್ಯಕ್ಕೆ ಯಾವ ಮನಸ್ತಾಪನೂ ಇಲ್ಲ, ಆದ್ರೆ ನಾವಾಗೆ ಶುರು ಮಾಡೋದಕ್ಕೆ ಎಡೆ ಮಾಡ್ಕೊಡ್ಬಾರ್ದು. ಈ ವಿಷಯನ ನಾವು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಬೇರೆ ಮನೆ ಏನಾದ್ರು ಬೇಕು ಅಂದ್ರೆ ಹೇಳು. ನಮ್ಮೂರಲ್ಲಿ ಸ್ವಲ್ಪ ಬಂಗ್ಲೆಗಳು ಖಾಲಿ ಇದೆ, ಮಾತಾಡೋದ್ರೆ ನಾನು ಮಾತಾಡ್ತೀನಿ. ಮೊದಲು ಎಲ್ಲರೂ ನಿರ್ಧಾರ ತಿಳ್ಕೋಬೇಕಲ್ವಾ? ಮತ್ತೆ ಬೆಳ್ಳಿನ ಮಾನಸಿಕ ರೋಗಿ ಸ್ಥಿತಿಲಿ ನನ್ನ ಕೈ ನೋಡೋದಕ್ಕೆ ಆಗಲ್ಲ ಕಣ. ಹಾಗೆ ಚಿಕ್ಕಮ್ಮನು ನಾನು ಚೆನ್ನಾಗಿ ನೋಡ್ಕೋಬೇಕು. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಇಬ್ರು ಒಂದೇ ದಾರಿ ಕರ್ಕೊಂಡು ಬರ್ಬೇಕು. ಒಂದು, ಈ ಮನೆ ಹೊಡಿದೆ ಇದೇ ಮನೇಲಿ ಇರಬೇಕು, ಇಲ್ಲ ಅಂದ್ರೆ ಬಾಡಿಗೆ ಮನೆಗೆ ಹೋಗ್ಬೇಕು. ಅವ್ರಿಬ್ರು ನಾನು ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನೇ ಕಾರಣ ಆಗ್ತೀನಿ. ನನಗೆ ಬೆಳ್ಳಿನೂ ಮುಖ್ಯ, ಚಿಕ್ಕಮ್ಮನೂ ಮುಖ್ಯ. ನೋಡೋಣ ಏನಾಗುತ್ತೆ ಅಂತ. ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಬೆಳ್ಳಿ ಮಾತಾಡಿದ ರೀತಿಗೆ ನಿಮಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವಳು ಅಷ್ಟೊಂದು ಅಹಂಕಾರದಲ್ಲಿ ಮಾತಾಡಿದ್ಲು. ನೀನ್ ನೋಡಿದ್ರೆ ಅವಳಿನ್ನೂ ಗುಣ ಆಗ್ತಿದ್ದಾಳೆ ಅಂತಿದ್ಯಲ್ಲ ಅಣ್ಣ. ಅವಳೆಷ್ಟೆಲ್ಲ ಮಾತಾಡಿದ್ರು ನೀನ್ ಅವಳನ್ನ ಗದರ್ಸ್ಲೇ ಇಲ್ವಲ್ಲ? ಗದರ್ಸಿದ ತಕ್ಷಣ ಸೈಲೆಂಟ್ ಆಗೋದಕ್ಕೆ ಬೆಳ್ಳಿ ಚಿಕ್ಕ ಹುಡುಗಿ ಅಲ್ಲ ಶರ್ಮಿಳ. ಅದು ಅಲ್ಲದೆ ಅಷ್ಟೊಂದು ಅಹಂಕಾರ ಅಂತ ಹೇಳ್ದಿಯಲ್ಲ, ಅದು ಅಹಂಕಾರ ಅಲ್ಲ, ಕೋಪ, ಸಿಟ್ಟು. ಅಮ್ಮನ್ ಮೇಲೆ ಸಿಟ್ಟು ತೋರ್ಸೋಂತದ್ ಏನಾಗಿತ್ತು? ಬೆಳ್ಳಿ ಇನ್ನು ಪೇಷಂಟ್ ಆಗೇ ಇದ್ದಾಳೆ. ಅವಳು ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ಬೇಕು. ಅದಕ್ಕೆ ಸಾಕಷ್ಟು ವಿಧಾನಗಳಿದೆ. ಬೆಳ್ಳಿ ಸಿಟ್ಟಲ್ಲಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವಳಿಗೆ ಬೈಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳು ಏನೇ ಕೇಳಿದ್ರು ಇಲ್ಲ ಅನ್ನೋ ಹಾಗಿಲ್ಲ, ಅವಳನ್ನ ಕೆಣಕಬಾರದು. ನಾನು ಆ ಕ್ಷಣಕ್ಕೆ ಅವಳನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ನನ್ನ ಮಾತನ್ನ ಕೇಳೋ ಪರಿಸ್ಥಿತಿಲಿ ಇರ್ಲಿಲ್ಲ. ಬೆಳ್ಳಿ ಬದಲಾವಣೆಗೆ ಏನ್ ಕಾರಣ ಅಂತ ಯೋಚನೆ ಮಾಡ್ತಿದ್ಯೋ ಹೊರತು ಅವಳನ್ನ ನಿಲ್ಸೋ ಪ್ರಯತ್ನ ಮಾಡ್ಲಿಲ್ಲ ನೀನು. ಹಾಗಲ್ಲ ಶರ್ಮಿಳಾ. ಶರ್ಮಿಳಾ, ಮುತ್ತು ಏನು ಮಾತಾಡಬಾರ್ದು ಅಂತ ನಾನೇ ಹೇಳಿದ್ದೆ. ಮನೆಯವರೆಲ್ಲರ ಮೇಲೂ ಬೆಳ್ಳಿಗೆ ಪ್ರೀತಿ ಇದೆ. ಅದರಲ್ಲೂ ಚಿಕ್ಕಮ್ಮನ ಮೇಲೆ ಪ್ರೀತಿ ಗೌರವ ತುಂಬಾನೇ ಇದೆ. ನಿನ್ನೆ ಅವಳು ನಡ್ಕೊಂಡಿದ್ ರೀತಿ ಎಲ್ರಿಗೂ ಅರ್ಥ ಆಗಿದೆ ಅಣ್ಣ. ಇಷ್ಟು ದಿನ ಅಮ್ಮನ್ ಮುಂದೆ ನಿಲ್ಲಕ್ಕೆ ಹೆದರ್ತಿದ್ಲು.
ನಿನ್ನೆ ಅಷ್ಟೊಂದು ಎದುರುತ್ರ ಕೊಟ್ಟಿದ್ದಾಳೆ. ಇದರಿಂದ ಅಮ್ಮ ಎಷ್ಟೊಂದು ನೊಂದ್ಕೊಂಡಿದ್ದಾರೆ ಗೊತ್ತಾ? ಶರ್ಮಿಳಾ, ನೀನ್ ನನ್ನ ತಡಿಬೇಡ ಅಮ್ಮ. ಎಲ್ಲಾ ವಿಷಯನೂ ಅಣ್ಣಂಗ್ ಗೊತ್ತಾಗ್ಲಿ. ಎಷ್ಟು ದಿನ ಅಂತ ಮನ್ಸಲ್ಲೇ ಇಟ್ಕೊಂಡ್ ಕೊರುಕ್ತಿಯಾ? ಅಣ್ಣಂಗೆ ನಾನು ಹೇಳೇ ಹೇಳ್ತೀನಿ. ಸಾಕು ಅಂತ ಹೇಳಿದ್ನಲ್ಲ. ಚಿಕ್ಕಮ್ಮ, ಅವಳ ಮನ್ಸಲ್ಲಿ ಏನಿದೆ ಹೇಳಿ ಬಿಡಿ. ನನಗಿಂತ ಅಮ್ಮನ ಮೇಲೆ ನಿನಗೆ ಪ್ರೀತಿ ಹೆಚ್ಚು. ಈ ವಿಷಯ ಎಲ್ರಿಗೂ ಗೊತ್ತು. ಆದ್ರೆ ಸರಿಯಾದ ಸಮಯದಲ್ಲಿ ನೀನ್ ಅಮ್ಮನ ಪರವಾಗಿ ನಿಲ್ಬೇಕಿತ್ತು ಅಣ್ಣ. ಶರ್ಮಿಳಾ, ನಾನು ಬೆಳ್ಳಿ ಪರ ಚಿಕ್ಕಮ್ಮನ ಪರ ಅಂತಿಲ್ಲ. ಎಲ್ರೂ ನಮ್ಮ ಕುಟುಂಬದವ್ರೆ, ಎಲ್ರೂ ಒಂದೇ. ಇಲ್ಲಿ ಭೇದ ಭಾವ ಅಂತಿಲ್ಲ. ಇನ್ನು ನಾನು ಬೆಳ್ಳಿನ ಯಾಕೆ ತಡಿಲಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ. ಬೆಳ್ಳಿ ಕಂಡೀಷನ್ ಮುಂಚೆ ತರ ಇಲ್ಲ. ಅವಳಿಗೇನಾದ್ರೂ ನೋವಾದ್ರೆ ಅನ್ಸಿದ್ದನ್ನ ಹೇಳ್ಬಿಡ್ತಾಳೆ. ಅವಳಿಗೆ ಮಾತಾಡಕ್ ಬಿಡ್ಬೇಕಾಗಿತ್ತು, ಬಿಟ್ಟಿದ್ದೀನಿ ಅಷ್ಟೇ. ಇನ್ನೊಂದು ವಿಚಾರ ಏನಂದ್ರೆ, ಬೆಳ್ಳಿಗೆ ತಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ. ನನ್ನ ಹತ್ರ ಬಂದು ತುಂಬಾ ಬೇಜಾರು ಮಾಡ್ಕೊಂಡ್ಳು. ಬೆಳ್ಳಿಗೆ ನಿಮ್ಮ ಮೇಲೆ ತುಂಬಾ ಅಭಿಮಾನ ಪ್ರೀತಿ ಇದೆ ಚಿಕ್ಕಮ್ಮ. ನನ್ನ ಅತ್ತೆಗೆ ತುಂಬಾ ನೋವು ಮಾಡಿಬಿಟ್ಟೆ, ನಾನೇ ಖುದ್ದಾಗಿ ಹೋಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ಲು. ಕ್ಷಮೆ ಕೇಳಬೇಕು ಅಂತ ಅವಳ ಮನ್ಸಿಗೆ ಬಂದಿದೆ ಅಂದಮೇಲೆ ಅವಳು ನಾರ್ಮಲ್ ಆಗ್ತಿದ್ದಾಳೆ ಅಂತ ಅರ್ಥ. ಇದಕ್ಕೆ ನಾ ಖುಷಿ ಪಡ್ಬೇಕು ಚಿಕ್ಕಮ್ಮ. ಅಮ್ಮಂಗೆ ಅವಮಾನ ಮಾಡಿದ್ದಕ್ಕೆ ಖುಷಿ ಪಡ್ಬೇಕಾ? ಯಾವ ರೀತಿ ಮಾತಾಡ್ತಾ ಇದೀಯ ಅಣ್ಣ ನೀನು? ನೀನಿಲ್ಲಿ ಅಮ್ಮನಿಗೆ ಸಮಾಧಾನ ಮಾಡಕ್ ಬಂದ್ಯೋ ಅಥವಾ ಬೆಳ್ಳಿ ಪರ ಮಾತಾಡಕ್ ಬಂದ್ಯೋ? ಇಲ್ಲಿ ಪರವಿರೋದ ಅಂತಿಲ್ಲ ಶರ್ಮಿಳಾ. ಬೆಳ್ಳಿಗೆ ತನ್ನ ತಪ್ಪಿನ ಅರ್ವಾಗ್ಲಿ ಅಂತ ಅವಳಿಗೆ ಸಮಯ ಕೊಟ್ಟೆ ಹೊರತು ಅವಳು ಮಾಡಿದ್ದೆ ಸರಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಅದು ಅಲ್ಲದೆ ಬೆಳ್ಳಿ ಇನ್ನೊಂದು ವಿಷಯ ಹೇಳಿದ್ರು ಚಿಕ್ಕಮ್ಮ. ಏನ್ ಮುತ್ತು? ನಿಮ್ ನಿರ್ಧಾರ ಸರಿ ಅಂತ ಬೆಳ್ಳಿಗೆ ಅನ್ಸಿದೆ ಚಿಕ್ಕಮ್ಮ. ಮನೆ ಹೊಡೆದಾಕೋದು ಬೇಡ ಅಂತ ಹೇಳಿದ್ಲು. ಈ ಮನೆನ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಕಟ್ಟಿದ್ದೀರಾ. ಈ ಮನೆ ಹೊಡೆಯೋದು ಬೇಡ, ಬದಲಾಗಿ ಬಾಡಿಗೆ ಮನೆಗೆ ಹೋಗೋಣ ಅಂತ ಹೇಳಿದ್ಲು. ನೀವು ಅಂದ್ರೆ ಇದೇ ಊರಲ್ಲಿ ಒಂದು ಬಂಗ್ಲೆ ಬಾಡಿಗೆ ಇದೆಯಂತೆ, ಎಲ್ಲ ಅಲ್ಲಿಗೆ ಶಿಫ್ಟ್ ಆಗ್ಬೋದು. ಈ ತಕ್ಷಣ ಬೇರೆ ಮನೆಗೆ ಹೋಗುತ್ತು ಅಂದ್ರೆ? ಚಿಕ್ಕಮ್ಮ, ಎಲ್ಲ ಈಗ ನಿಮ್ ನಿರ್ಧಾರದ ಮೇಲೆ ನಿಂತಿದೆ. ನನ್ನ ವಿಷಯ ಇರ್ಲಿ ಮುತ್ತು, ನಿನ್ನ ನಿರ್ಧಾರ ಏನು? ನನಗೆ ಈ ಮನೇಲಿರೋದಕ್ಕೂ ಅಭ್ಯಂತರ ಇಲ್ಲ, ಬಾಡಿಗೆ ಮನೆಗೆ ಹೋಗೋದಕ್ಕೂ ಅಡ್ಡಿ ಇಲ್ಲ. ಆದ್ರೆ ಒಂದ್ ಕಡೆ ನೋಡಿದ್ರೆ ಬೆಳ್ಳಿ ಹೇಳ್ದಾಗೆ ಕೇಳೋಣ ಅಂತ ಅನಿಸ್ತಿದೆ. ಯಾಕಂದ್ರೆ ನಮ್ಗೆ ಈ ಮನೆಕ್ಕಿಂತ ಬೆಳ್ಳಿ ಆರೋಗ್ಯ ಮುಖ್ಯ ಚಿಕ್ಕಮ್ಮ. ಅವಳು ಮತ್ತೆ ಮಾನಸಿಕವಾಗಿ ಕುಗ್ಬಾರ್ದು. ನೀನ್ ಹೆದರ್ಕೋಬೇಡ ಮುತ್ತು, ಏನೂ ಆಗೋದಿಲ್ಲ. ನನಗೆ ಬೆಳ್ಳಿಗೆ ಯಾವ ವಿಚಾರಕ್ಕೂ ಅಡ್ಡಿ ಮಾಡಲ್ಲ ಚಿಕ್ಕಮ್ಮ. ನಿಮಗೆ ಒತ್ತಡ ಹಾಕ್ತಿದ್ದೀನಿ ಅಂತ ಅನ್ಕೋಬೇಡಿ. ಸಮಸ್ಯೆಗೆ ಪರಿಹಾರ ಏನು ಅಂತ ನಂಗೂ ಗೊತ್ತಾಗ್ತಿಲ್ಲ. ಇದೇ ಮನೇಲಿರೋದೋ ಬಾಡಿಗೆ ಮನೆಗೆ ಹೋಗೋದೋ ಎಲ್ಲ ಕನ್ಫ್ಯೂಸ್ ಆಗ್ತಿದೆ. ಆಗ್ಲಿ ಮುತ್ತು, ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡು. ನಾವು ಈ ಮನೆ ಖಾಲಿ ಮಾಡ್ಬೇಕು ಅಂತಂದ್ರೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಮಯ ಬೇಕಾಗುತ್ತೆ. ಸರಿ ಚಿಕ್ಕಮ್ಮ, ನೀವು ಹೇಳ್ದಾಗೆ ಆಗ್ಲಿ. ಮುತ್ತು, ಹಾ ಚಿಕ್ಕಮ್ಮ. ಕಾವ್ಯ ಅಡಿಗೆ ಮನೇಲಿ ಇರ್ಬೋದು, ನನ್ಗೊಂದ್ ಲೋಟ ಕಾಫಿ ತಂದ್ಕೊಡೋದಕ್ಕೆ ಹೇಳು. ಸರಿ ಚಿಕ್ಕಮ್ಮ. ಅಮ್ಮ, ಕಾವ್ಯ ಅಡಿಗೆ ಮನೇಲಿ ಎಲ್ಲಿದ್ದಾಳೆ? ಮೇಲ್ ಬಟ್ಟೆ ಒಣಗಾಕಕ್ ಹೋಗಿದ್ದಾಳಲ್ವಾ? ಅದ್ ನನಗ್ ಗೊತ್ತಿದ್ದೆ ಹೇಳ್ ಕಳ್ಸಿದೀನಿ ಶರ್ಮಿಳಾ. ಬೆಳ್ಳಿ, ಕಾವ್ಯ, ಬೆಳ್ಳಿ, ಷಣ್ಮಗ. ಹಾ ಮುತ್ತು, ಬೆಳ್ಳಿಯಲ್ಲಿ ಚಿಕ್ಕಮ್ಮಂಗೆ ಬಿಸಿನಿರ್ಬೇಕಂತೆ, ಕೊಡೋದಕ್ಕೆ ಹೇಳ್ತೀಯಾ? ಸರಿ ಮುತ್ತು, ಹೇಳ್ತೀನಿ. ಮುತ್ತು, ಹಾಗೆ ಅಮ್ಮನ ಹತ್ರ ವಿಷಯ ಮಾತಾಡ್ದ್ಯಾ? ಕಣ, ಮಾತಾಡ್ದೆ. ಅದಕ್ಕೆ ಏನಂದ್ರು ಅಮ್ಮ? ಬೇರೆ ಮನೆ ಮಾಡೋದಕ್ಕೆ ಒಪ್ಕೊಂಡ್ರ? ಇನ್ನೂ ಇಲ್ಲ ಕಣ. ಆದ್ರೆ ಬೆಳ್ಳಿ ಇಷ್ಟಕ್ಕೆ ಅವ್ರು ಬೇಡ ಅಂತ ಹೇಳಲ್ಲ. ಬೆಳ್ಳಿ ಹೇಳಿದ್ದೆ ಸರಿ ಅಂತ ನಾನು ಹೇಳಿದ್ದೀನಿ. ಆದ್ರೆ ಅವ್ರಿಗೆ ಯೋಚನೆ ಮಾಡೋದಕ್ಕೆ ನಾವು ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಯಾರಿಗೆ ಆದ್ರೂ ಅವ್ರು ಇದ್ದಿದ್ ಮನೆನ ಸಡನ್ ಆಗಿ ಬಿಟ್ಟು ಹೋಗ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ? ಚಿಕ್ಕಮ್ಮ ಯೋಚನೆ ಮಾಡ್ಲಿ. ಅವ್ರು ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡ್ತಾರೆ. ಏನಾದ್ರೂ ಸಮಸ್ಯೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಚಿಕ್ಕಮ್ಮಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾ ಜಾಸ್ತಿ ಬಲವಂತ ಮಾಡೋದಕ್ಕೆ ಹೋಗ್ಲಿಲ್ಲ. ಬೆಳ್ಳಿ ಆತರ ತಪ್ಪಾಗಿ ಮಾತಾಡಿದಕ್ಕೆ ಅಮ್ಮ ಬೇಜಾರಾಗಿಲ್ಲ ತಾನೆ? ಬೇಜಾರೇನಿಲ್ಲ ಕಣ. ಆದ್ರೂ ಬೆಳ್ಳಿನೇ ಹೋಗಿ ಅವಳು ಯಾಕೆ ಹಾಗೆ ನಡ್ಕೊಂಡ್ಲು, ಅವಳಿಗೇನ್ ಅನಿಸ್ತಿತ್ತು ಎಲ್ಲ ಹೇಳಿ ಚಿಕ್ಕಮ್ಮನ ಸಮಾಧಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ತಾಯಿ ಆದವಳಿಗೆ ಮತ್ತೊಬ್ಬ ತಾಯಿ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಕಣ.
ಬೆಳ್ಳಿ ಇದನ್ನೆಲ್ಲ ಯಾಕೆ ಮಾಡಿದ್ಲು, ಅವಳು ಮಾಡಿದ್ದೆಲ್ಲ ಮನೆಗೋಸ್ಕರ ಮಗುಗೋಸ್ಕರ ಅಂತ ಗೊತ್ತಾದ್ರೆ ಚಿಕ್ಕಮ್ಮಂಗೆ ಖುಷಿನೇ ಆಗುತ್ತೆ. ಯಾವ್ದಕ್ಕೂ ಬೆಳ್ಳಿ ಹೋಗಿ ನೇರವಾಗಿ ಮಾತಾಡಿದ್ರೆ ಬೆಳ್ಳಿ ಮನ್ಸಿಗೂ ನೆಮ್ಮದಿ, ಅಮ್ಮನ ಮನ್ಸು ನಿರಳಾಗುತ್ತೆ. ಹೌದು ಕಣ. ಸರಿ, ನೀನ್ ಹೋಗಿ ಬೆಳ್ಳಿಗೆ ಬಿಸಿನೀರು ತಗೊಂಡೋಗೋದಕ್ಕೆ ಹೇಳು, ಹಾಗೆ ಚಿಕ್ಕಮ್ಮನ ಸಮಾಧಾನ ಮಾಡೋದಕ್ಕೆ ಹೇಳು. ಸರಿ ಮುತ್ತು. ನಿನ್ನೆ ಈ ಮನೆ ನೆಲ ಸಮ ಮಾಡ್ಬೇಕು ಅಂತಿದ್ದಳು, ಇವತ್ತು ಬಾಡ್ಗೆ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ನಾಳೆ ರೈಸ್ ಮಿಲ್ ಕೆಲಸನ ನಿಲ್ಸ್ಬೇಡ, ಅದ್ರ ಬದಲು ಮನೆನೇ ಕಟ್ಸೋಣ ಅಂತ ಹೇಳ್ತಾಳೆ. ಆವಾಗ ಈ ಮನೆ ನೆಲ ಸಮ ಮಾಡ್ಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ವಿಧಿ ಇಲ್ಲದೆ ನಾವು ಒಪ್ಕೋಬೇಕಾಗತ್ತೆ. ಶರ್ಮಿಳಾ, ಈಗ ಹೇಗ್ ನಡೀತಿದ್ಯೋ ಹಾಗೆ ನಡೀತಾ ಇರ್ಲಿ. ಅದನ್ನ ಯಾವಾಗ ಹೇಗೆ ಉಲ್ಟಾ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಏನು ಊಟ ಮಾಡ್ತೀರಾ ಅತ್ತೆ? ಬಾ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರಿ? ಪ್ಲೇಟ್ ಉಲ್ಟಾ ಆಗಿತ್ತಲ್ವಾ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಎಲ್ಲ ಹೇಳ್ಬಿಡ್ಬೇಕು ಇವಳಿಗೆ. ಏನಿದು? ಬಿಸಿ ನೀರು ಅತ್ತೆ, ಮುತ್ತು ಮಾವನ ಹತ್ರ ಕೇಳಿದ್ರಂತಲ್ಲ, ಅದಕ್ಕೆ ತಗೊಂಡ್ ಬಂದೆ. ನಾನು ಕಾವ್ಯಕ್ ತಗೊಂಡ್ಬರೋದಕ್ಕೆ ಹೇಳ್ದೆ, ನೀನ್ ಯಾಕೆ ತಗೊಂಬಂದೆ? ಇಂಥ ಸಮಯದಲ್ಲಿ ಕೆಲಸ ಮಾಡ್ಬೇಕು, ಹೌದು, ಆದ್ರೆ ಇಷ್ಟೊಂದು ಕೆಲಸ ಮಾಡ್ಬಾರ್ದು. ನಿನ್ನೆ ನಾನು ನಿಮ್ ಮನ್ಸಿಗೆ ತುಂಬಾ ನೋಯಿಸ್ಬಿಟ್ಟೆ, ನನ್ನ ಕ್ಷಮಿಸಿ ಅತ್ತೆ. ನಿನ್ನೆನಾ? ನನ್ ಮನ್ಸಿಗೆ ನೋವಾಗೋ ಹಾಗೆ ನೀನೇನ್ ಮಾತಾಡ್ದೆ? ನೀನ್ ಸರಿಯಾಗಿ ಮಾತಾಡ್ದೆ ಅಲ್ವಾ ಶರ್ಮಿಳಾ? ಹೌದು ಹೌದು, ಸರಿಯಾಗಿ ಮಾತಾಡಿದ್ಲು. ಇಲ್ಲ ಅತ್ತೆ, ನೀವ್ ನನ್ ಸಮಾಧಾನಕ್ಕೋಸ್ಕರ ಈ ತರ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ಆದ್ರೂ ನಾನ್ ಯಾಕೆ ಆತರ ಎಲ್ಲ ಮಾತಾಡ್ದೆ ಅಂತಾನೆ ಗೊತ್ತಿಲ್ಲ. ನನ್ನ ಮನ್ಸಿಗೆ ನೋವಾಗೋ ಹಾಗೆ ನೀನೇನು ಮಾಡ್ಲೇ ಇಲ್ವಲ್ಲ? ಅದೇ ಅತ್ತೆ, ನಾನು ಈ ಮನೆ ಸೊಸೆ, ನನಗೆಲ್ಲ ಅಧಿಕಾರ ಇದೆ ಅಂತ. ಹೌದು ತಾನೇ? ಮುತ್ತುನ ಮದುವೆ ಮಾಡ್ಕೊಂಡ್ಮೇಲೆ ನೀನ್ ಈ ಮನೆ ಸೊಸೆನೆ ಅಲ್ವಾ? ನಾನು ಈ ಮನೆ ಸೊಸೆನೆ. ಆದ್ರೂ ನನ್ನ ಹಿಡಿತದಲ್ಲಿ ನಾನು ಇರ್ಲಿಲ್ಲ. ಯಾಕಿರ್ಲಿಲ್ಲ? ಮನೆನ ಹೊಡೆದಾಕಿ ಹೊಸ ಮನೆ ಕಟ್ಟೋಕೆ ನೀವು ಒಪ್ಕೊಳ್ಳಿಲ್ವಲ್ಲ ಅತ್ತೆ, ಅದಕ್ಕೆ. ಇರೋ ಮನೆನ ಕೆಡವಿ ಹೊಸ ಮನೆ ಕಟ್ಟೋದು ಅಂದ್ರೆ ತಮಾಷೆನಾ ಬೆಳ್ಳಿ? ಮುತ್ತು ಏನ್ ದುಡ್ಡಿನ ಮರ ನೆಟ್ಟಿದಾನ? ಅವನು ಕಷ್ಟಪಟ್ಟು ದುಡಿತಿದ್ದಾನೆ, ಹಾಗಂತ ನಾವು ಆರಾಮಾಗಿ ಕೂತ್ಕೊಂಡು ಆರ್ಡರ್ ಮಾಡಕ್ಕಾಗತ್ತಾ ಹೇಳು? ನಾವ್ ಎಲ್ಲ ರೀತಿಲೂ ಯೋಚನೆ ಮಾಡ್ಬೇಕು. ಗಂಡ್ ಮಕ್ಳು ಕಷ್ಟಪಟ್ಟು ದುಡಿದು ಮನೆ ನಡೆಸ್ತಿದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಇಲ್ಲ ಸುಮ್ನೆ ಇರ್ಬೇಕು. ನಾವ್ ಅದೆರಡನ್ನೂ ಮಾಡದೆ ಅವ್ರಿಗೆ ತುಂಬಾ ತೊಂದರೆ ಕೊಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದಕ್ಕೆ ಮನೆ ವಿಚಾರ ಹೇಗಿದ್ಯೋ ಹಾಗೆ ಇರ್ಲಿ ಅಂತ ಹೇಳಕ್ ಬಂದೆ. ನನ್ನ ನಿರ್ಧಾರ ಸರಿ ಇತ್ತು ಅಂತ ಹೇಳೋದಕ್ ಬಂದ್ಯೋ ಅಥವಾ ನಿನ್ ಕ್ಷಮೆ ಕೇಳೋದಕ್ ಬಂದ್ಯೋ? ಕ್ಷಮೆ ಕೇಳೋದಕ್ ಬಂದೆ ಅತ್ತೆ. ಮತ್ತೆ ಮನೆ ವಿಚಾರ ಏನೋ ಹೇಳ್ತಿದೀಯಾ? ಮನೆ ಈಗ ಹೇಗಿದ್ಯೋ ಹಾಗೆ ಇರ್ಲಿ ಅತ್ತೆ, ಆದ್ರೆ ನಾವು ಹೊಸ ಮನೆಗೆ ಹೋಗ್ಬೋದಲ್ವಾ? ಹೊಸ ಮನೆ ಅಂದ್ರೆ ಎಷ್ಟೋ ಮನೆಗಳು ಖಾಲಿ ಇದೆಯಂತಲ್ಲ, ಅದಕ್ಕೆ ಬಾಡಿಗೆಗೆ ಹೋಗೋಣ ಅಂತ. ಅಮ್ಮ, ನಿನಗೆ ಸ್ವಂತ ಮನೇಲೆ ಇಷ್ಟೊಂದು ಅವಮಾನ ಆಗ್ತಿದೆ. ನೀನೇನಾದ್ರು ಬಾಡಿಗೆ ಮನೆಗೆ ಹೋದ್ರೆ ನಿನ್ನ ಯಾವ ರೀತಿ ನೋಡ್ಕೋಬಹುದು? ಯಾವ್ದಕ್ಕೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ. ಅತ್ತೆ, ನನ್ ಮತ್ತೆ ಈ ತರ ನಡ್ಕೊಳಲ್ಲ ಅಂತ ಹೇಳ್ತಿದ್ದೀನಲ್ಲ, ದಯವಿಟ್ಟು ನನ್ನ ನಂಬಿ. ಅಲ್ಲಿಗೆ ಹೋಗಿ ಅವಮಾನ ಆದ್ರೆ ಏನ್ ಮಾಡೋದು? ಯಾಕೆಂದ್ರೆ ಅಲ್ಲಿ ನಿನ್ನ ಅಧಿಕಾರ ಇರುತ್ತಲ್ಲ, ಅಧಿಕಾರ ಇದ್ಮೇಲೆ ದಬ್ಬಾಳಿಕೆ ಇದ್ದೇ ಇರುತ್ತೆ. ಇಲ್ಲ ಅತ್ತೆ, ನಾನು ಈ ಮನೆಗೆ ಬರೋದಕ್ ಮುಂಚೆ ನಿಮ್ಮ ಮೇಲೆ ಎಷ್ಟು ಗೌರವ ಇತ್ತು, ಈಗ್ಲೂ ನನಗೆ ಅಷ್ಟೇ ಗೌರವ ಇದೆ, ಅಷ್ಟೇ ಗೌರವ ಕೊಡ್ತೀನಿ. ನಿಜವಾಗ್ಲೂ ಇದೆಯಾ? ಹೌದು ಅತ್ತೆ, ನೆನ್ನೆ ನಾನು ಏನೇನೋ ಮಾತಾಡ್ಬಿಟ್ಟೆ. ನಾನು ಯಾಕೆ ಇದರ ಎಲ್ಲ ಮಾತಾಡ್ದೆ ಅಂತ ಯೋಚನೆ ಮಾಡಿ ಸರಿಯಾಗಿ ನಿದ್ದೆನೆ ಬರ್ಲಿಲ್ಲ. ನಿಮ್ ನಿರ್ಧಾರ ಏನೇ ಇದ್ರು ಅದಕ್ಕೆ ಒಪ್ಕೋಬೇಕು ಅಂತ ಅನ್ಕೊಂಡಿದೀನಿ ಅತ್ತೆ. ಸರಿ, ಹಾಗಾದ್ರೆ ನಾನೊಂದು ಮಾತು ಹೇಳ್ತೀನಿ, ನೀನ್ ಹಾಗೆ ನಡ್ಕೊಂಡ್ರೆ ನನ್ ಮೇಲೆ ಮರ್ಯಾದೆ ಇದೆ ಅಂತ ತಿಳ್ಕೊತೀನಿ. ನಾನ್ ಹೇಳಿದ್ ಮಾಡ್ತೀಯಾ? ಹೇಳಿ ಅತ್ತೆ, ಅದೆಷ್ಟೇ ಕಷ್ಟ ಆದ್ರೂ ನಡ್ಕೋತೀನಿ. ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋದ್ ಬೇಡ ಅಂತ ನೀನ್ ಒಂದೇ ಒಂದು ಮಾತು ಹೇಳು. ಇದ್ರೆ ಸಮಸ್ಯೆಗಳೇ ಜಾಸ್ತಿ ಅತ್ತೆ, ನಮ್ಗಳ ಜೀವಕ್ಕೂ ಅಪಾಯ ಇದೆ, ಅದಕ್ಕೆ ನಾನು ಬೇರೆ ಮನೆಗೆ ಹೋಗೋಣ ಅಂತ ಹೇಳಿದ್ದು. ಈಗಷ್ಟೇ ಹೇಳ್ದೆ, ನೀವ್ ಹೇಳ್ದಾಗೆ ಕೇಳ್ತೀನಿ, ನಿಮ್ ವಿರುದ್ಧವಾಗಿ ನಾನೇನು ಮಾತಾಡೋದಿಲ್ಲ ಅಂತ. ಅಂದ್ರೆ ಅಮ್ಮನ್ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತಾ?
ಅದ್ ಹಾಗಲ್ಲ ಅಕ್ಕ. ಅಲ್ಲಾನು ಅಲ್ಲ ಬೆಲ್ಲಾನು ಅಲ್ಲ. ನಿನಗೆ ಯಾರ ಮೇಲೂ ಗೌರವ ಇಲ್ಲ. ನೀನ್ ಅನ್ಕೊಂಡಿದ್ದೆ ನಡಿಬೇಕು ಅಂತ ಹೀಗ್ ಮಾತಾಡ್ತಿದ್ಯಾ ಅಷ್ಟೇ. ನನಗೆ ಎಲ್ರ ಮೇಲೂ ಪ್ರೀತಿ ಇದೆ ಅಕ್ಕ. ಆದ್ರೆ ನಾನ್ ಯಾಕೆ ಇಷ್ಟೊಂದು ಎಲ್ಲ ಹತ್ರನೂ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಒಂದ್ ಬಲವಾದ ಕಾರಣ ಇರುತ್ತೆ ಅಲ್ವಾ? ಆ ಕಾರಣನೇ ನನ್ ಮಗು. ನಾನು ಇಲ್ಲೇ ಇದ್ರೆ ನನ್ ಮಗು ಉಳಿಯೋದಿಲ್ಲ ಅಕ್ಕ. ಒಂದಲ್ಲ ಒಂದ್ ಸಮಸ್ಯೆ ಬಂದು ನಾನು ನನ್ ಮಗುನ ಕಳ್ಕೊಂಡ್ ಬಿಡ್ತೀನೇನೋ ಅನ್ನಿಸ್ತಿದೆ. ತಾಯಿ ಮಗುನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾಳೆ ಅಂತ ನಿಮ್ಗೆ ಗೊತ್ತು. ನಾನು ಎಲ್ಲಾ ಕಷ್ಟನೂ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮನ್ನ ಒಪ್ಸೋದಕ್ಕೋಸ್ಕರ ನಾನು ಇದನ್ನ ಹೇಳ್ತಿಲ್ಲ ಅತ್ತೆ. ಮನೆ ಬದಲಾಯಿಸೋದು ಒಳ್ಳೇದು. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ. ಒಟ್ನಲ್ಲಿ ಅವಳಿಗೆ ಏನಾಗ್ಬೇಕು ಅದನ್ನ ಹೇಳ್ಬಿಟ್ಟು ಹೋದ್ಲು. ಹೋಗ್ಲಿ ಹೋಗ್ಲಿ, ಎಲ್ಲಿಗೆ ಹೋಗ್ತಾಳೆ? ಎಲ್ಲೇ ಹೋದ್ರೂ ಕೊನೆಗೆ ನನ್ನ ಹತ್ರನೇ ಬರ್ಬೇಕು.